ಚಿಕ್ಕಬಳ್ಳಾಪುರ ನಗರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಹೋರಾಟ ದಲಿತರಿಗೆ ಮಾತ್ರ ಸೀಮಿತವಾಗದೆ ದೇಶದ ಎಲ್ಲಾ ವರ್ಗಗಳಿಗೆ ಎಚ್ಚರಿಕೆ ನೀಡಿದ ಐತಿಹಾಸಿಕ ಹೋರಾಟವಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಸುಧಾ ವೆಂಕಟೇಶ್ ಹೇಳಿದರು. ಗುರುವಾರ ಅವರ ನೇತೃತ್ವದಲ್ಲಿ ಅಂಬೇಡ್ಕರ್ ಭವನದಿಂದ ಶಿಡ್ಲಘಟ್ಟ ವೃತ್ತದವರೆಗೆ ಕೋರೆಗಾಂವ್ ಯುದ್ಧದಲ್ಲಿ ವಿಜಯ ಸಾಧಿಸಿದ ಸೈನಿಕರ ಸ್ಮಾರಕ ಸ್ತೂಪದೊಂದಿಗೆ ಭವ್ಯ ಮೆರವಣಿಗೆ ನಡೆಯಿತು. ಡೊಳ್ಳು ತಮಟೆ ಸದ್ದಿನೊಂದಿಗೆ ಸಾಗಿದ ಮೆರವಣಿಗೆ ಸ್ವಾತಂತ್ರ್ಯ ಹೋರಾಟಗಾರರ ವಿಜಯೋತ್ಸವವನ್ನ ನೆನಪಿಸುವಂತಿತ್ತು. ಇವತ್ತು ಕೋರೆಗಾಂವ್ನಲ್ಲಿ ಪೇಶ್ವೆಗಳ ವಿರುದ್ಧ ಹೋರಾಟ ಮಾಡಿ ವಿಜಯವನ್ನ ಸಾಧಿಸತಕ್ಕಂಥ ದಿನ ಇವತ್ತು. ಅದಕ್ಕಾಗಿ ನಾವು ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಅಂಬೇಡ್ಕರ್ ಅವರ ವಿಚಾರಧಾರೆಯಲ್ಲಿ ಇವತ್ತು ನಾವು ಪ್ರತಿ ವರ್ಷ 1ನೇ ತಾರೀಕು ಜನವರಿ 1ನೇ ತಾರೀಕು ನಾವು ಕೋರೆಗಾಂವ್ ವೀರ ಯೋಧರ ಒಂದು ವಿಜಯೋತ್ಸವನ್ನ ಆಚರಣೆ ಮಾಡ್ತಾ ಇದೀವಿ. ಶಿಡ್ಲಘಟ್ಟ ವೃತ್ತದಲ್ಲಿ ಸ್ತೂಪಕ್ಕೆ ಹೂವಿನ ಸಿಂಚನ ಮಾಡಿ ವಿಜಯೋತ್ಸವದ ಸಂಕೇತ ಪ್ರದರ್ಶಿಸಲಾಯಿತು. ನಂತರ ಮಾತನಾಡಿದ ಸುಧಾ ವೆಂಕಟೇಶ್, 1818ರಲ್ಲಿ ಪೇಶ್ವೆಗಳ ವಿರುದ್ಧ ನಡೆದ ಕೋರೆಗಾಂವ್ ಯುದ್ಧದಲ್ಲಿ ದಲಿತ ಸೈನಿಕರ ಶೌರ್ಯ ದೇಶದ ಇತಿಹಾಸದಲ್ಲೇ ಮಹತ್ತರವಾಗಿದೆ. ಈ ಐತಿಹಾಸಿಕ ಸಂಗತಿ ಜನರಿಗೆ ತಿಳಿದಿರಲಿಲ್ಲ. ಲಂಡನ್ ಗ್ರಂಥಾಲಯದಲ್ಲಿ ಈ ಕುರಿತು ಮಾಹಿತಿ ಪಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸ್ವತಃ ಕೋರೆಗಾಂವ್ಗೆ ತೆರಳಿ ಜನರಿಗೆ ಅರಿವು ಮೂಡಿಸಿ ವಿಜಯ ಪತಾಕೆ ಹಾರಿಸಿ ಸ್ಮಾರಕ ಸ್ತೂಪ ನಿರ್ಮಿಸಿದ್ರು ಎಂದರು. ಈ ಸಂದರ್ಭದಲ್ಲಿ ಪ್ರಗತಿಪರ ಚಿಂತಕ ಪ್ರೊಫೆಸರ್ ಕೋಡಿರಂಗಪ್ಪ, ವೆಂಕಟ್, ಉಪನ್ಯಾಸಕ ಚಂದ್ರಶೇಖರ್, ವೆಂಕಟೇಶ್, ಶ್ರೀನಿವಾಸ್, ಅಂಜಿನಪ್ಪ, ಮುಕ್ಕಳಪ್ಪ ಉಪಸ್ಥಿತರಿದ್ದರು. ವರದಿ ಸಲಾಹುದ್ದೀನ್, ಚಿಕ್ಕಬಳ್ಳಾಪುರ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂದ್ರೆ ದಲಿತ ಚಳವಳಿ ಸುಮಾರು 50 ವರ್ಷಗಳ ಇತಿಹಾಸ ಇರತಕ್ಕಂಥದ್ದು. ಅನೇಕ ಹೋರಾಟಗಳನ್ನು ಮಾಡಿದೆ. ದೌರ್ಜನ್ಯಗಳ ವಿರೋಧ ಹೋರಾಟ ಮಾಡಿದೆ, ಭೂಮಿ ಬೇಕಂತ ಹೋರಾಟ ಮಾಡಿದೆ, ಎಂಡ ಬೇಡ ವಸತಿಶಾಲೆ ಕೊಡ ಅಂತ ಹೋರಾಟ ಮಾಡಿದೆ. ಈ ತರ ಅನೇಕ ಹೋರಾಟಗಳನ್ನು ಮಾಡ್ತಾ ಬಂದಿದೆ. ಆದ್ರೆ ಅಂಬೇಡ್ಕರ್ ಅವರಿಂದ ಅನೇಕ ವಿಚಾರಗಳು ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಕೆಲವೇ ಜನ ಮಾತ್ರ ಅದನ್ನ ಅರ್ಥ ಮಾಡ್ಕೊಂತಿದ್ರು. ಸಾಮಾನ್ಯ ಜನಕ್ಕೆ ಇದು ಅರ್ಥ ಆಗ್ತಾ ಇರ್ಲಿಲ್ಲ. ಇವತ್ತು ಅಂಬೇಡ್ಕರ್ 1818ರಲ್ಲಿ ನಡೆದಿರ್ತಕ್ಕಂಥ ಕೋರೆಗಾಂವ್ ಏನು ಯುದ್ಧ ಏನಿದೆ ಅದು ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ. ಅಂಬೇಡ್ಕರ್ ಲಂಡನ್ ನಲ್ಲಿ ಓದ್ತಿರ್ಬೇಕಾದ್ರೆ ಅವರು ಸ್ಟಡಿ ಲೈಬ್ರರಿನಲ್ಲಿ ಸಿಕ್ಕಿರ್ತಕ್ಕಂಥ ಮಾಹಿತಿಯನ್ನ ತಗೊಂಡು ಈ ಒಂದು ಭೀಮಾ ಕೋರೆಗಾಂವ್ ಬಂದು ಅಲ್ಲಿ ಈ ಒಂದು ಸ್ತೂಪನ ಕಂಡಿಡಿದು ಅಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಇವತ್ತು ದಲಿತರನ್ನ ಹಿಂದುಳಿದ ವರ್ಗಗಳನ್ನ ಎಚ್ಚರಿಸತಕ್ಕಂಥ ಕೆಲಸ ಇವತ್ತು ಮಾಡಿದ್ದಾರೆ.